ಸರ್ ಇಲ್ಲಿ ಪ್ರತಿ ತಿಂಗಳಿಗೊಂದ್ಸಲಿ ಅಮಾವಾಸ್ಯೆ ಪೂಜೆ ನಡೆಯುತ್ತೆ, ಏನಿದ್ರೆ ವಿಶೇಷ ಅಂತ ಸರ್? ಸರ್ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಕ್ಕಪ್ಪ ಯಾಗ ಮಾಡ್ತೀರಂದರೆ ಮನುಷ್ಯ ಜನ್ಮದಲ್ಲಿರೋಂಥ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಏನ ಸಮಸ್ಯೆಗಳಂದರೆ ನರದೃಷ್ಟಿ, ಮಾಟ ಮಂತ್ರ, ಶತ್ರು ಹಿತಶತ್ರು ಬಾಧೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಸಂತಾನ ವಿಳಂಬ, ಮದುವೆ ವಿಳಂಬ, ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಇದು ತ್ರೇತಾಯುಗದಲ್ಲಿ ರಾವಣಾಸುರನ ಮಗ ಇಂದ್ರಜಿತ್ ಮಾಡ್ತಿರೋಂಥ ಯಾಗಗಳಿವು. ಶ್ರೀರಾಮಚಂದ್ರ ಪ್ರಭು ಸಹಿತ ಈ ಯಾಗ ಮಾಡಿರೋಂಥದ್ದು. ಅಷ್ಟು ಶಕ್ತಿಯುಳ್ಳಂಥ ಮಹಾಯಾಗ ಇದು. ಈ ಯಾಗನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾರೋ ಅವರು ಏನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಆ ಯಾಗಕ್ಕೆ ಕುತ್ಕೊಂಡಿರ್ತಾರೋ ಅವರ ಸಂಕಲ್ಪ ನೆರವೇರುತ್ತೆ. ಅದು ಎಂಥ ಕಠಿಣವಾದ ಸಮಸ್ಯೆ ಆದರೂ ಸಹಿತ, ಅದು ಎಂಥ ಒಂದು ಆರೋಗ್ಯದ ತೊಂದರೆ ಸಹಿತ ಪರಿಹಾರ ಸಿಗುತ್ತೆ ಇದು. ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷವಾಗಿ ಇಲ್ಲಿ ಪೂರ್ಣಫಲ ಕಟ್ಟುವಂಥದ್ದು ರೂಢಿ. ಲಕ್ಷಾಂತರ ಜನ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ ಸಹಿತ ಈ ಒಂದು ಪೂರ್ಣಫಲ ಕಟ್ಟೋದಕ್ಕೆ ಜನ ಬರ್ತಾರೆ ಇಲ್ಲಿ. ಆ ಪೂರ್ಣಫಲ ಕಟ್ಟಂಥದ್ದು ಏನಕ್ಕೆ ಕಟ್ತಾರೆ? ಪೂರ್ಣಫಲ ಅಂದರೆ ಅವರವರ ಇಷ್ಟಾನುಸಾರ ಅವರವರ ಸಂಕಲ್ಪ ಸಿದ್ಧಿಗೋಸ್ಕರ ಕಟ್ತಾರೆ. ಕೆಲವರು ಸಂತಾನ ಫಲಕ್ಕೆ ಕಟ್ತಾರೆ, ಕೆಲವರು ಆರೋಗ್ಯಕ್ಕೆ ಕಟ್ತಾರೆ, ಕೆಲವರು ದುಡ್ಡು ಕಾಸು ಕಟ್ತಾರೆ. ಒಂದಲ್ಲ, ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೆ ಆ ಒಂದು ಪೂರ್ಣಫಲ ಕಟ್ಟಂಥದ್ದು. ಈ ಪೂರ್ಣಫಲನ ನಾವು ಈ ಒಂದು ಕ್ಷೇತ್ರದಲ್ಲಿ ಕೊಡಂಥ ಪೂರ್ಣಫಲ ತಗೊಂಡು ಅವರು ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಮಾಡಬೇಕಿಲ್ಲಿ. ಅದನ್ನು ಯಾರು ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರವರ ಇಷ್ಟಾರ್ಥಗಳು, ಅವರವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇಲ್ಲಿ. ಅದು ಎಂಥ ಸಮಸ್ಯೆ ಆದರೂ ಸಹಿತ ಪರಿಹಾರ ಸಿಗುತ್ತೆ. ಸರ್, ನಾವು ಆಚೆ ನೋಡ್ತಾ ಇದ್ವಿ ಕೆಲ ಕಂಬುಗಳಿಗೆ ಮತ್ತು ಇದಕ್ಕೆಲ್ಲ ಇದು ಬೀಗಗಳು ಕಟ್ಟಿದ್ದಾರೆ. ಇದ್ರ ವಿಶೇಷ ಏನಂತ ಸರ್? ಈ ಬೀಗ ಕಟ್ಟುವಂಥದ್ದು ಏನಕ್ಕಂದರೆ ಶತ್ರುಗಳು ನಮ್ಮಿಂದ ದೂರ ಆಗಲಿ ಅಂತ ಕಟ್ತಾರೆ. ಕೆಲವರು ಗಂಡ ಹೆಂಡತಿ ಸಂಬಂಧ ದೃಢವಾಗಿರಲಿ ಅಂತ ಕಟ್ತಾರೆ. ಕೆಲವರು ಈ ಪ್ರೀತಿ ಪ್ರೇಮ ಇಂಥವರು ಅವರ ಒಂದು ಇದು ದೂರ ಒಂದು ಗಟ್ಟಿಯಾಗಲಿ ಅಂತ ಕಟ್ತಾರೆ. ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೆ ಆ ಸಮಸ್ಯೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಬೀಗ ಹಾಕೋಂಥದ್ದು. ಇಲ್ಲಿ ಕೆಲವು ಕಡೆ ತೊಟ್ಲು ಕಟ್ಟಿದ್ದಾರೆ, ಇದ್ರ ವಿಶೇಷ ಅಂತ? ಈ ತೊಟ್ಲು ಕಟ್ಟೋದು ಏನಕ್ಕಪ್ಪ ಅಂದರೆ ಸಂತಾನ ವಿಳಂಬ. ಈ ಆದಷ್ಟು ಅವರು ಎಷ್ಟೇ ವರ್ಷ ಆದರೂ 10 ವರ್ಷ 15 ವರ್ಷ ಸಂತಾನ ಫಲ ಆಗಿಲ್ಲ ಅಂದರೆ ಆ ಸಂತಾನ ಫಲ ಆಗಲಿ ಅಂತೇಳಿ ಕಟ್ಟಂಥದ್ದು ತೊಟ್ಲು. ಕಾಯಿನಂಚಂತೂ ಏನೋ ಒಂದು ಸಂಕಲ್ಪ ಹೊಚ್ಕೊಂಡಿರ್ತಾರೆ ಅವರು. ಆ ಸಂಕಲ್ಪ ಆದಷ್ಟು ಬೇಗ ಈಡೇರುತ್ತಂದರೆ, ಆ ಸಂಕಲ್ಪ ನೆರವೇರುತ್ತಂದರೆ ಕಾಯಿನ ಅಂಟ್ಕೊಳ್ತದೆ ಗೋಡೆಗೆ. ಇಲ್ಲ ಅಂದರೆ ಕಾಯಿನ ಬಿಟ್ಬಿಡ್ತದೆ. ತೆಂಗಿನಕಾಯಿಗಳನ್ನೆಲ್ಲ ಕಟ್ತಾ ಇದ್ದಾರೆ, ಅದ್ರ ವಿಶೇಷತೆ ಏನು? ಅದೇ ಇಷ್ಟೊತ್ತೇಳಿದ್ರೆ ನಮಗೆ ಪೂರ್ಣಫಲ ಕಟ್ಟುವಂಥದ್ದು. ಅದು ಜೋಡಿ ಹಾಲದ ಮರ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ. ನವದುರ್ಗೆಯರಿಗೆ ನವಫಲಗಳನ್ನು ನಾವು ಅರ್ಪಿಸೋ ಥರ ಅದು. ಅದನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ನಂಬಿಕೆಯಿಂದ ಆ ಒಂದು ಜೋಡಿ ಹಾಲದ ಮರಕ್ಕೆ ಯಾರು ಭಕ್ತಿಯಿಂದ ಆ ಪೂರ್ಣಫಲನ ಸಲ್ಲಿಸ್ತಾರೋ 9 ವಾರ ಬಂದು ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ.
ಇದು ನಾನು ಹೇಳೋಂಥದ್ದಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಪ್ರೇರಣೆ ಮೇಲೆ ಮಾಡೋಂಥದ್ದು. ಇಲ್ಲಿ ಏನೇ ಮಾಡಿದ್ರೂ ದೈವಶಕ್ತಿನೇ, ಮಾನವ ಶಕ್ತಿ ಅನ್ನೋದು ಯಾವುದೂ ಇಲ್ಲ. ಮತ್ತೆ ಅಮಾವಾಸ್ಯೆ ಪೂರ್ಣಮಿಗೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇವಾಗ ಊಟದ ವ್ಯವಸ್ಥೆ ಆಗಲಿ, ಮಲಗೋದಕ್ಕೆ ವ್ಯವಸ್ಥೆ ಆಗಲಿ, ತುಂಬ ವ್ಯವಸ್ಥೆಯಿಂದ ಹೋಗಿ ಮಾಡಿದ್ದೀರಾ. ಇದಕ್ಕೆಲ್ಲ ಹೆಂಗೆ ಅಂತ ಸರ್ ಇಲ್ಲಿ ಉಚಿತ ಅನ್ನದಾಸೋಹ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 6ರಿಂದ ಸಂಜೆ 8 ತನಕ ನಡೀತಾ ಇರ್ತದೆ. ಅಮಾವಾಸ್ಯೆ ಪೂರ್ಣಿಮೆ ಅಂತೂ 24 ಅವರ್ ಅನ್ನದಾಸೋಹ ಇರ್ತದೆ. ಬರಂಥ ಭಕ್ತಾದಿಗಳಿಗೆ ಮಲಗೋದಕ್ಕೆ ಜಾಗ, ಅವ್ರಿಗೆ ಚಾಪೆ ಬೆಲ್ ಸೀಟ್ ಸಹಿತ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ಕೊಡ್ತೀರಿ. ಈ ಎಲ್ಲ ನಡೀತಾ ಇರೋದು ಇಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲಿ ಮಾಡೋಂಥ ಒಂದು ದಾಸೋಹ ಆಗಿರ್ಬೋದು, ಇಲ್ಲಿ ಇಡೀ ನಮ್ಮ ವಿಶ್ವನೇ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಸಹಿತ ನಡೀತಾ ಐತೆ. ಏನಪ್ಪ ಕಾಮಗಾರಿ ಅಂದರೆ, ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ಮಹಾಪ್ರತ್ಯಂಗಿರಿ ದೇವ ಕಾಮಗಾರಿ ಸಹಿತ ನಡೀತಾ ಐತೆ. ಎಲ್ಲ ಡೆವಲಪ್ಮೆಂಟ್ ನಡೀತಾ ಇರೋದು ಈ ಕ್ಷೇತ್ರಕ್ಕೆ ಬಂದು ಭಕ್ತಾದಿಗಳು ಆ ಪೂರ್ಣಫಲನ ಏನು ದೇವಸ್ಥಾನದಲ್ಲಿ ತಗೊಳ್ತಾರೋ ಅದು ಕೊಡೋಂಥ ಒಂದು ಹಣವನ್ನು ದೇಣಿಗೆ ರೂಪದಲ್ಲಿ ನಾವು ಟ್ರಸ್ಟಿಗೆ ತಗೊಂಡು ಟ್ರಸ್ಟ್ ಕಡೆಯಿಂದ ಮಾಡೋಂಥದ್ದಿಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟು ಭಕ್ತಾದಿಗಳಿಗೆ ಕೊಡೋ ಭಿಕ್ಷೆಯಿಂದ ಮಾಡ್ತಾರಂಥದ್ದು. ಹೌದು, ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ. ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಎಲ್ಲೋ ರಿಯಾಬ್ ತಗೊಂಡೋಗ್ತಾರೆ, ಎಲ್ಲೆಲ್ಲ ಆಗ್ತಾರೆ, ಏನೂ ಬೇಕಾಗಿಲ್ಲ. ಈ ಒಂದು ಕ್ಷೇತ್ರದಲ್ಲಿ ಒಂದು 5 ವಾರ ಬಂದು ಅವರು ಆ ಒಂದು ಕುಡಿತದ ಚಟಕ್ಕೆ ಔಷಧಿ ಕೊಡಿದ್ರೆ ಶಾಶ್ವತವಾಗಿ ಬಿಡ್ತಾರೆ ಅವರು. ಸರ್ ಅವರಿಗೆ ಸ್ನಾನದ ವ್ಯವಸ್ಥೆ, ಮಲಗುವ ವ್ಯವಸ್ಥೆ, ಊಟದ ವ್ಯವಸ್ಥೆ, ಪ್ರತಿಯೊಂದು ಅವ್ರಿಗೆ ಮನೆಯಲ್ಲಿ ಯಾವ ಫೆಸಿಲಿಟಿ ಇದೆ ಆ ಫೆಸಿಲಿಟಿ ಸಿಗ್ತದೆ. ಅದು ಮಂತ್ರ ಮಾಡೋಂಥದ್ದಲ್ಲ, ದೃಷ್ಟಿ ತೆಗೆಯೋದು. ಕೆಟ್ಟ ಕಣ್ಣು ಮನುಷ್ಯನಿಗೆ ಕಣ್ಣಂಥ ಡೇಂಜರ್ ಯಾವುದೂ ಇಲ್ಲ. ಆ ಕಣ್ಣು ಬಿದ್ದು ಅವರಿಗೆ ಮೈಕೈ ನೋವು, ಏನನ್ನ ಈ ಬಂಕು, ನಿದ್ದೆ ಜಾಸ್ತಿ ಬರೋಂಥದ್ದಕ್ಕೆ ಆ ನಿಂಬೆಹಣ್ಣು ದೃಷ್ಟಿ ತಗೊಂಡ್ರೆ ದೃಷ್ಟಿ ಪರಿಹಾರ ಆಗುತ್ತೆ. ಅದೇ ರೀತಿ ಕಾಳಿಕಾದೇವಿ ಹಿಂದೆ ತಡೆ ಹೊಡಿತೀರಿ. ಏನಕ್ಕಪ್ಪ ತಡೆ ಅಂದರೆ, ಈ 3 ದಾರಿಗಳಲ್ಲಿ ಪೂಜೆ ಮಾಡಿರ್ತಾರೆ, ಅದನ್ನು ದಾಟ್ಬಿಟ್ಟಿರ್ತಾರೆ ಗೊತ್ತಿಲ್ಲದೇನೋ. ಮೈಕೈ ನೋವು ಬರೋದು, ಈ ಮಾಂಸಖಂಡಗಳು ನೋವು ಬರೋದು, ಜಾಯಿಂಟ್ ಪೇನ್ ಬರೋದು, ಇವೆಲ್ಲ ಪರಿಹಾರ ಆಗುತ್ತೆ ತಡೆಯಿಂದ. ಮೇಯ್ನು ಇರೋದು ಕಾಟೇರಮ್ಮನಿಗೆ ನಾನ್ ವೆಜ್ಜೆ, ಅಮ್ಮನಿಗೆ ರಕ್ತಾನ್ನ ಪ್ರಿಯವಳು. ಇಲ್ಲಿ ವೆಜ್ಜು ನಾನ್ ವೆಜ್ ಏನಿದ್ರಲ್ಲ, ಭಕ್ತಿಯಿಂದ ನೀ ಏನು ಮಾಡಿದ್ರು ಸಹಿತ ಫಲ ಸಿಗುತ್ತೆ. ಅದು ವಾಗ್ದಾನ ಅಂತಿರೋದನ್ನು. ಏನಕ್ಕಪ್ಪ ಅಂದರೆ, ಈಗ ದೇವ್ರನ್ನ ಯಾರು ಪ್ರತ್ಯಕ್ಷವಾಗಿ ಯಾರು ನೋಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ತಾಯಿ ಆ ಪ್ರಶ್ನೆ ಉತ್ತರ ಸಿಗುತ್ತೆ ಅಂದರೆ ಬಲವಾಗ ಕೊಡ್ತಾಳೆ, ಇಲ್ಲ ಅಂದರೆ ಎಡಭಾಗ ಕೊಡ್ತಾಳೆ. ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಭಾಗವಹಿಸಲ್ಲ, ಬರಂಥ ಭಕ್ತಾದಿಗಳೇ ಭಾಗವಹಿಸುವಂಥದ್ದು. ಇದು ಇಲ್ಲಿ ಕ್ಷೇತ್ರದ ವಿಶೇಷತೆ. ಏನಂತಂದ್ರೆ ಇದು ತುಂಬಾ ಪಾಸಿಟಿವ್ ಪ್ಲೇಸ್ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನೇ ಕೇಳ್ಕೊಂಡ್ರು ಬಗೆಹರಿಸ ಇದಿದೈತೆ. ಕೆಲವೊಬ್ರು ಬಾಯಲ್ಲಿ ಏನಂತಂದ್ರೆ ಇಲ್ಲಿಗೆ ಸುಮ್ಮನೆ ದುಡ್ಡು ತಗೊಂತಾರೆ. ಈಗ 150 ರೂಪಾಯಿ ಎಲ್ಲ ಕಾಯ್ದದು ಏನೇನೋ ಅಂದರೆ ಬೇರೆ ಥರ ಎಲ್ಲ ದುಡ್ಡು ಮಾಡ್ತಿದ್ದಾರೆ ಅನ್ನೋದೊಂದು ಇದೆ ಸರ್. ಅದಕ್ಕೆ ಏನು ವಿಚಾರ ಸರ್? ಅದಕ್ಕೆ ನಿಮ್ಗೆ ಇದಕ್ಕೆ ಮುಂಚೆ ಹೇಳಿದೆ ನಾನು, 150 ರೂಪಾಯಿ ಏನು ತಗೊಳ್ತೀರಿ ಅಂತ. ಈ 150 ರೂಪಾಯಿನ ಅವ್ರ ಕಡೆಯಿಂದ ಕಾಯಿಗೆ ಏನು ನಾವು ತೊಗೊಳ್ತೀರಿ, ಅದನ್ನು ದೇಣಿಗೆ ರೂಪದಲ್ಲಿ ನಾವು ತಗೊಂಡು ಇಲ್ಲಿ ನಡೀತಾರಂಥ ಕಾಮಗಾರಿಗೆ ಉಪಯೋಗಿಸ್ತೀರಿ. ಏನಪ್ಪ ಕಾಮಗಾರಿ ಅಂದರೆ, 252 ಅಡಿ ಮಹಾಪ್ರತ್ಯಂಗಿರ ದೇವಿ. ಇದು ಸುಮ್ಮನೆ ಆಗಲ್ಲ. ಇದಕ್ಕೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಆಗಲಿ, ಯಾರೊಬ್ಬರು ಸಹಕಾರ ಆಗಲಿಲ್ಲ. ಇಲ್ಲ ಭಕ್ತಾದಿಗಳು ಏನೊಂದು 150 ರೂಪಾಯಿ ಕೊಟ್ಟು ತಗೊಳ್ತಾರೋ ಅದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಆ ಕಾಮಗಾರಿ ಇನ್ನು 2 ವರ್ಷಕ್ಕೆ ಪೂರ್ತಿ ಆಗುತ್ತೆ. ಆ ಪೂರ್ತಿಯಾದಾಗ ಗೊತ್ತಾಗುತ್ತೆ ಅಂತ ಅವಿವೇಕಿಗಳಿಗೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಹಾಕುವಂಥದ್ದು, ಈ ಥರ ಮಾಡೋಂಥ ಅವಿವೇಕಿಗಳಿಗೆ ಗೊತ್ತಾಗುತ್ತೆ ಏನಕ್ಕೆ ಅವ್ರು ತಗೊಳ್ತಾರೆ ಅನ್ನೋದು. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮ ಅನ್ನೋದು ವಿಶ್ವಕ್ಕೆ ಸಾರ್ತದೆ ಕರ್ನಾಟಕ. ಆ ಒಂದು ಸ್ಟ್ಯಾಚ್ಯೂ ಕೆಲಸ ಮುಗಿದ್ರೆ ಅದು ಇಂಥ ಅವಿವೇಕಗಳು ಗೊತ್ತಾಗಲ್ಲ. ಇವರು ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥವ್ರೆ ನಮಗೆ ಶತ್ರುಗಳು. ನಮ್ಮ ಧರ್ಮ ಬೆಳೆಯೋದಕ್ಕೆ ಬಿಡಲ್ಲ ಅವರು. ಎಲ್ಲೆಲ್ಲೋ ಬೇರೆ ರಾಷ್ಟ್ರಗಳಲ್ಲಿ ಹೋಗ್ತಾರೆ, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾರೆ, ಪ್ರತಿಯೊಂದಕ್ಕೂ ದುಡ್ಡು ತೊಗೊಳ್ತಾರಲ್ಲ. ಅಲ್ಲಿ ಯಾಕೆ ಕೇಳಲ್ಲ ಈ ಪಾಯಿಂಟ್ಗಳವರು? ಅಲ್ಲಿ ಯಾಕೆ ಕೇಳಲ್ಲ ಪಾಯಿಂಟ್ಸ್ ಅವರು? ಇವರು ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ ಯಾವನೇ ಆಗಲಿ, ಬಂದು ಕ್ಷೇತ್ರದಲ್ಲಿ ಬಂದು ಇಲ್ಲಿ ಏನು ಡೆವಲಪ್ಮೆಂಟ್ ನಡೀತೈತೆ,
ಇಲ್ಲಿ ಏನು ತಗೊಳ್ತಾರೆ ಅವರು, ಅದನ್ನು ಏನು ಮಾಡ್ತಾವ್ರೆ? ನಾನು ಇಲ್ಲೇ ಇರ್ತೀನಿ 24 ಅವರು, 360 ದಿನ 24 ಗಂಟೆ ನಲ್ಲೇ ಇರ್ತೀನಿ. ನನ್ನ ಬಂದು ಕೇಳಬೇಕು ಅವರು, ನೀವು ತಗೊಳ್ಳೋ ದುಡ್ಡು ಏನು ಮಾಡ್ತಾ ಇದ್ದೀರ ಅಂತ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಒಂದು ದಿನಕ್ಕೆ 1 ಲಕ್ಷ ಜನಕ್ಕೆ ಮೇಲೆ ಊಟ ಮಾಡ್ತಾರೆ, ಇಲ್ಲಿ ದಾಸೋಹ ಮಾಡ್ತಾರೆ. ಇದೆಲ್ಲಿ ಬರ್ತದೆ ದುಡ್ಡು? ನನ್ನ ಜೋಪಾಲ ಆಯ್ತು ಹಾಕೋದಕ್ಕೆ ಬರೋಂಥ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡೋಂಥದ್ದು. ಇಲ್ಲಿ ನಡೀತಾರಂಥ ಡೆವಲಪ್ಮೆಂಟ್ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ನಮ್ಮ ಟ್ರಸ್ಟ್ ಕಡೆಯಿಂದ ಶಾಲೆಗಳನ್ನ ದತ್ತಕ್ಕೆ ತೊಗೊಳ್ತಾ ಇದ್ದೀರಿ, ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಿ. ಇದೆಲ್ಲ ಮಾಡ್ತಾ ಇರೋದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ. ನಮ್ಮ ಸ್ವಂತದ್ದು ಯಾವುದೂ ಇಲ್ಲ. ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಬೇಕು, ಮಾಡಿಬಿಟ್ಟು ಆಮೇಲೆ ಕೇಳಬೇಕು ನೀವು ತಗೊಳ್ಳೋ ದುಡ್ಡು ಏನು ಮಾಡ್ತಾ ಇದ್ದೀರಂತ. ಸರ್ ಇಲ್ಲಿ ಯಾವ್ಯಾವ ಥರ ಅಭಿವೃದ್ಧಿ ಮಾಡ್ತಿದ್ದಾರೆ? ಯಾಕಂದ್ರೆ ಈಗ ಹೇಳಿದ್ರಿ, ಈಗ ಅದು ಸ್ಟ್ಯಾಚು ಮಾಡ್ತಾ ಇದ್ದೀವಿ, ದೊಡ್ಡ ದೇವಾಲಯ ಕಟ್ತಿದ್ದೀವಿ ಅಂತ ಅಂದ್ಬಿಟ್ಟು ಯಾವ್ಯಾವ ಥರ ಅಭಿವೃದ್ಧಿ ಸರ್ ಕಟ್ತಾ ಇದ್ದೀನಿ ಅಂತಲ್ಲ, ನೀವು ಪಕ್ಕದಲ್ಲಿ ನಡೀತಾ ಇದ್ದ ಕಾಮಗಾರಿ ನೋಡಿ. ಒಂದು ಸಾರಿ ನೋಡಿದ್ರೆ ನಿಮಗೆ ಮನಸ್ಸು ಎಲ್ಲೋ ಹೋಗುತ್ತೆ. ಅದಕ್ಕಾಕ ಒಂದೊಂದು ಪಿಲ್ಲರು 44 ಪಿಲ್ಲರ್ ಹಾಕಿರೋದು, 40 ಅಡಿ ಭೂಮಿಯಿಂದ ಒಳಗಿಂದ ಬಂದಿರೋದು ಫೌಂಡೇಶನ್. ಅದು ಒಂದೊಂದು ಪಿಲ್ಲರು 5 ಅಡಿಗೆ 5 ಅಡಿ ಬರ್ತದೆ. ಒಂದು ಪಿಲ್ಲರು ಮೆಟ್ರೋಗೆ ಸಹಿತ ಆ ಪಿಲ್ಲರ್ ಹಾಕಿಲ್ಲ. ಇಲ್ಲಿ ಬರೋಕ್ಕೆ ಸಮಯ ಅಥವಾ ವಾರ ಏನಾದರೂ ನಿಗದಿ ಉಂಟಾ? ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 5ರಿಂದ ಸಂಜೆ 8 ತನಕ ಟೆಂಪಲ್ ಓಪನ್ ಇರ್ತದೆ. ನೀವು ಹೊಸಕೋಟೆಗೆ ಬಂದುಬಿಟ್ರೆ 5 ನಿಮಿಷಕ್ಕೆ ಒಂದು ಆಟ ಸಿಗ್ತದೆ ನಿಮಗೆ. ಬಸ್ಸಿನ ವ್ಯವಸ್ಥೆ ಇಲ್ಲಿ ಡೈರೆಕ್ಟ್? ಬಸ್ಸಿನ ಇನ್ನೂ ಆ ವ್ಯವಸ್ಥೆ ಇಲ್ಲ, ಬರ್ತದೆ, ಅದು ಬರ್ತದೆ. ಫಸ್ಟು ನಮಗೆ ಇಲ್ಲ ಮಾಡ್ತಾರಂಥ ಕಾಮಗಾರಿಗಳು ಮುಗಿಬೇಕು. ಗೋಶಾಲೆ ಆಗಿರ್ಬೋದು, 35ರಿಂದ 40 ಹಸುಗಳವೆ. ಎಲ್ಲ ನಡೀತಾ ಇರೋದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ. ಸರ್, ತಾಯಿದು ಮೂಲ ನೆಲೆ ಇದೇ ಕ್ಷೇತ್ರ, ಈ ಒಂದು ಪುಣ್ಯ ಕ್ಷೇತ್ರ. ಸುಮಾರು 350 ಈ ವರ್ಷದ ಇತಿಹಾಸವುಳ್ಳಂಥ ಜೋಡಿ ಹಾಲದ ಮರನೇ ಈ ಕ್ಷೇತ್ರದ ಮೂಲ. ನಮ್ಮ ಪೂರ್ವಿಕರು ಪೂಜೆ ಮಾಡ್ತಿರೋಂಥದ್ದು ಮೂಲ. ಅದು ಆ ತಾಯಿ ಪ್ರೇರಣೆ ಮೇಲೆ ದೇವಾಲಯ ಕಟ್ಟಿರೋಂಥದ್ದಿಲ್ಲಿ. ಸರ್, ಬೆಂಗಳೂರು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಹೊಸಕೋಟೆ ಬಸ್ ಸಿಗುತ್ತೆ. ಹೊಸಕೋಟೆಲಿ ಇಳ್ಕೊಂಡ್ಬಿಟ್ರೆ ಅಲ್ಲಿಂದ 5 ನಿಮಿಷಕ್ಕೊಂದೊಂದು ಆಟ ಬರುತ್ತೆ. ನೀವು ದೇವನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ 5 ನಿಮಿಷಕ್ಕೊಂದೊಂದು ಆಟ ಬರುತ್ತೆ. ಎಲ್ಲ ಕಡೆಯಿಂದ ಎಲ್ಲ ಫೆಸಿಲಿಟೀಸ್ ಐತೆ ಇಲ್ಲಿ. ಇದು ಹೊಸಕೋಟೆ, ಇದು ಕಂಬಳಿಪುರ ಮತ್ತು ಕೆಂಪಾಪುರ ಜೋಡಿ ಗ್ರಾಮ. ಇದು ಜೋಡಿ ಗ್ರಾಮಕ್ಕೆ ಸೇರುವಂಥದ್ದು. ಸರ್, ನೀವು ಇವಾಗ ಟೈಮ್ ಎಷ್ಟು ನೋಡಿ, ಎಷ್ಟು ಟೈಮು? 1:30. ಇವಾಗ ಹೋಗಿ ನೋಡಿ, ಅಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಇವಾಗ ಮಧ್ಯರಾತ್ರಿ 1:30 ಟೈಮು. ಇವಾಗ ಹೋಗಿ ನೋಡಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಜನ. ಅದು ನಮ್ಮ ಕ್ಷೇತ್ರದ ಮೇಲೆ ಜನಕ್ಕಿರೋಂಥ ನಂಬಿಕೆ. ಯಾರೋ ಒಬ್ಬ 1000ರಲ್ಲೊಬ್ಬ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಜನ ನಂಬಲ್ಲ. ಅವರ ಮನಸ್ಥಿತಿ, ಅವರ ಮನಸ್ಸಿಗೆ ತಾಯಿ ಮೇಲೆ ನಂಬಿಕೆ ಇಟ್ಟವ್ರೆ, ಆ ನಂಬಿಕೆನ ಉಳಿಸ್ಕೊಂಡೋಗ್ತಾವಳೆ ತಾಯಿ. ಸರ್, ನಾನು ಇಲ್ಲೇ ಇರ್ತೀನಿ, ನೀವು ಯಾರನ್ನ ಬೇಕಾದ್ರೆ ಕೇಳ್ಕೊಳ್ಳಿ ಹೋಗ್ಬಿಟ್ಟು, ನಿಮ್ಗೆ ಒಳ್ಳೇದು ಆಗಾಯ್ತಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಭಗವಂತನ ಯಾರು ನಂಬಿ ಮಾಡ್ತಾರೋ ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ ಅವ್ರಿಗೆ. ಅಪನಂಬಿಕೆ ಮೇಲೆ ಏನೋ ಒಂದು ಕಾಟಾಚಾರಕ್ಕೆ ಬಂದು ಕಾಯಿ ಕಟ್ಬಿಟ್ರೆ ಫಲ ಸಿಗಲ್ಲ. ಬರಬೇಕು, ನಮ್ಮ ಧರ್ಮನ ನಂಬಬೇಕು. ನಮ್ಮ ಸನಾತನ ಧರ್ಮನ ಯಾರು ನಂಬಿಕೆಯಿಂದ ಬಂದು ಆ ತಾಯಿಯ ಒಂದು ಸೇವೆ ಮಾಡ್ತಾರೋ ಅವರ ಸಮಸ್ಯೆ 100ಕ್ಕೆ 1000% ರಿಸಲ್ಟ್ ಸಿಗುತ್ತೆ. ಅದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ. ಈಗ ಹೋಗಿ ನೋಡಿ, ಇವಾಗ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನೀವು ಈ ಬೆಳಗ್ಗೆ ಹೊತ್ತು ಮರದ ಹತ್ರ ಓಡಾಡೋಕೆ ಭಯ ಪಡ್ತೀರ. ನೀವು ಭಯ ಪಡ್ತೀರ, ಯಾಕಂದ್ರೆ ಆವುಗಳಿರ್ತವೆ, ಅದು ಇರುತ್ತಂತ. ಹೋಗಿ ಬೇರೆಲ್ಲಿ ಜನ ಮಲಗಿರ್ತಾರೆ. ಇವಾಗ ನೋಡಿ ಹೋಗ್ಬಿಟ್ಟು ಒಂದೊಂದು ಬೇರೆ ಸಂಧಿಯಲ್ಲಿ ಜನ ಮಲಗಿರ್ತಾರೆ. ನಮಗೇನು ಆಗಲ್ಲ ಅನ್ನೋ ನಂಬಿಕೆ ಅವ್ರಿಗೆ. ಆ ಬೇರೆಗಳಲ್ಲಿ ನಾನು ಓಡಾಡುತ್ತೆ, ನಾನು ಭಯ ಪಡ್ತೀನಿ ಇಷ್ಟೊತ್ತಲ್ಲ. ಯಾಕೆಂದರೆ ಆವುಗಳಿರ್ತವೆ, ಅದು ಇದನ್ನು ನಾನೇ ಭಯ ಪಡ್ತೀನಿ ಅಂತ. ಅದಕ್ಕೆ ಭಕ್ತಾದಿಗಳಿಗೆ ಆ ತಾಯಿ ಮೇಲೆ ನಂಬಿಕೆ. ಅಲ್ಲಿ ಹೋಗಿ ನೋಡಿ. ಸರ್, ಇದು ಕಿವಿ ಮಾತು ಅಂದರೆ, ಯಾರು ನಮ್ಮ ಸನಾತನ ಧರ್ಮನ ನಂಬ್ತಾರೋ, ನಮ್ಮ ಹಿಂದುತ್ವನ ಯಾರು ನಂಬ್ತಾರೋ, ಆ ಹಿಂದುತ್ವಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರು ಎಲ್ಲಿ ಹೋದ್ರೂ ಭಗವಂತ ಅವ್ರ ಹಿಂದೆ ಇರ್ತಾನೆ. ನಮ್ಮ ಒಂದು ಕ್ಷೇತ್ರದಲ್ಲಿ ಆ ಜೋಡಿ ಹಾಲದ ಮರಕ್ಕೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಇಲ್ಲಿ ಕೊಡೋಂಥ ಪೂರ್ಣಫಲನ ಯಾರು ಭಕ್ತಿಯಿಂದ ನಾವು ಕೊಡೋಂಥ ಮಂತ್ರೋಚ್ಚಾರಣೆ ಮಾಡ್ಕೊಂಡು ಕೊಡ್ತಾರೋ ಅವರ ಸಮಸ್ಯೆ 100ಕ್ಕೆ 1000% ರಿಸಲ್ಟ್ ಸಿಗುತ್ತೆ. ಯಾರೇ ಆಗಲಿ, ಯಾರೋ ಒಬ್ಬ 100ರಲ್ಲೊಬ್ಬ ಕ್ಷೇತ್ರದ ಬಗ್ಗೆ ತಪ್ಪಾಗಿ ಕಮೆಂಟ್ ಹಾಕೋದು ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ನೋಡೋದಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಿಮಗಿರೋಂಥ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ, ದೈವಶಕ್ತಿ. ಭಗವಂತನ ನಂಬಿ ಫಲ ತಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ. ನಮ್ಮ ಹೆಸರು ರಾಮಯ್ಯ ಅಂತ ಹೇಳಿಬಿಟ್ಟು ಈ ಕ್ಷೇತ್ರದ ಸೇವಕರು.